ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ನಿನ್ನೆ ಬಜೆಟ್ ಮಂಡನೆ ಆಗಿದೆ. ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಆದ್ರೆ ಕಾಂಗ್ರೆಸ್ ಬಜೆಟ್ ಅರ್ಥ ಆಗಿಲ್ಲ ಅಂತ ಜೋಶಿ ಹೇಳಿದ್ದಾರೆ. ಅಲ್ಲ, ಜೋಶಿ ಸಾಹೇಬ್ರಿಗೆ ಬಹಳ ಅರ್ಥ ಆಗೋದಿದಲ್ಲ. ಯಾಕಂದ್ರೆ ಜೋಶಿ ಸಾಹೇಬ್ರೆ ಬಹಳ ಇದ್ರಾಗ ಪಂಡಿತರು ಇರ್ತಕ್ಕಂಥದ್ದು. ನಿರ್ಮಲಾ ಸೀತಾರಾಮ್ ಮೇಡಮ್ ಅವ್ರು ಬಹಳ ಎಕ್ಸ್ಟ್ರೀಮ್ ನಾಲೆಜಬಲ್ ಇರ್ತಕ್ಕಂಥ ಅವರೇ, ಬಿಜೆಪಿಯರೇ ಇರ್ತಕ್ಕಂಥ. ಈ ದೇಶದಲ್ಲಿ ನೋಡ್ರಿ, ಯಾರು ನಮ್ಮ ಡೆಲ್ಲಿ ಚೀಫ್ ಮಿನಿಸ್ಟರ್ ಅತಿ ಬಹಳ ಬ್ರಿಲಿಯಂಟ್ ಅವರೇ, MP ಚೀಫ್ ಮಿನಿಸ್ಟರ್ ಅವರೇ ಬ್ರಿಲಿಯಂಟ್, ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ದಾವೋಸ್ಗೆ ಹೋಗ್ತಾರೆ, ಇರ್ತಕ್ಕಂಥ ಲೋಕಲ್ ಕಂಪನಿಗಳು ಕರ್ಕೊಂಡೋಗಿ ಸೈನ್ ಮಾಡ್ಕೊಂಡ್ ಬರ್ತಾರೆ. ಸೊ ಈ ತರ ಬುದ್ಧಿವಂತರು ಇವ್ರ ಪಾರ್ಟಿಯಲ್ಲಿ ಇರೋದು. ಇಡೀ ದೇಶದಲ್ಲಿ, ಪ್ರಪಂಚದಲ್ಲಿ ಯಾರಿಗಾನ ಬುದ್ಧಿವಂತರು ಬೇಕಾಗಿದ್ರೆ, ಅಮೆರಿಕಾಗೆ ಆಗಿರ್ಲಿ, ಚೈನಾಗಾಗಿರ್ಲಿ, ಜಪಾನಿಗಾಗ್ಲಿ, ಎಲ್ಲೇ ಒಂದು ಬುದ್ಧಿವಂತರ ಕೊರತೆ ಇದ್ರೆ ಅವರು ಬಿಜೆಪಿ ಆಫೀಸ್ ದೇಶಕ್ಕೆ ಮಾಡಲ್ಲ. ಅವರು ಭಾರತ ದೇಶದಲ್ಲಿ ಯಾರೆಲ್ಲ ಬುದ್ಧಿವಂತರು, ಬರೇ ಬಿಜೆಪಿ ಆಫೀಸ್ ನಲ್ಲಿ ಫೋನ್ ಮಾಡಿ ನಿಮ್ಮ ಹತ್ರ ಇರ್ತಕ್ಕಂಥ ಬುದ್ಧಿವಂತರು ಲಿಸ್ಟ್ ಕೊಡ್ರಿ ಅಂತ ಹೇಳಿದಾಗ ಇವ್ರು ಇಲ್ಲಿಂದ ಬುದ್ಧಿವಂತರನ್ನು ಬೇರೆ ಕಡೆ ಕಳ್ಸಿಕೊಡ್ತಾರೆ. ಇವ್ರ ಹತ್ರ ಬಹಳ ಬುದ್ಧಿವಂತಿಕೆ ಇರತಕ್ಕಂಥದ್ದು ಒಂದು. ಎರಡನೇದು, ಆಸ್ ಫಾರ್ ಆಸ್ ದಿ ಬಜೆಟ್ ಇಸ್ ಕನ್ಸರ್ನ್, ನಾನೇನು ಸುಮ್ಮನೆ ಪೊಲಿಟಿಕಲ್ ಹೇಳಕ್ ಹೋಗೋದಿಲ್ಲ. ಕರ್ನಾಟಕಕ್ಕೆ ನಮಗೆ ಯಾವುದು ಬಹಳ ದೊಡ್ಡ ಪ್ಯಾಕೇಜ್ ಆಗಿರಲಿ, ಕರ್ನಾಟಕಕ್ಕೆ ಅನುಕೂಲ ಆಗ್ತಕ್ಕಂಥದ್ದಾಗಿರಲಿ, ನೀರಾವರಿಗೆ ಆಗ್ತಕ್ಕಂಥದ್ದು, ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಯಾವುದು ನಮಗೇನು ಬಹಳ ದೊಡ್ಡ ಪ್ರಮಾಣದಲ್ಲಿ ನಮಗೆ ಯಾವುದು ಸಹಾಯ ಆಗಿಲ್ಲ, ನಮಗೆ ಯಾವುದು ಲಾಭ ಆಗಿರತಕ್ಕಂಥದ್ದು ಕರ್ನಾಟಕದ ವಿಷಯದಲ್ಲಿ. ಎರಡನೇದು, ಫಾರ್ಮರ್ಸ್ ಇಶ್ಯೂ, ರೈತರು ಸುಮಾರು 18-20% ಈ ದೇಶದ JDPಗೆ ರೈತರು ಕಾರಣರಾಗಿರ್ತಾರೆ. ಸುಮಾರು 40% ಈ ರೈತರು ಏನು ವಲಯ ಇದೆ, ನಮ್ಮೇನು ಅಗ್ರಿಕಲ್ಚರ್ ಅಂತ ಏನ್ ಹೇಳ್ತೀವಿ, ಇದರಲ್ಲಿ ಸುಮಾರು 40-50% ಜನರು ಇದರಲ್ಲಿ ಎಂಪ್ಲಾಯ್ಮೆಂಟ್ ಬೇಸ್ಡ್ ಇರ್ತಕ್ಕಂಥದ್ದು. ರೈತರಿಗೆ ನಾವು ಆದಾಯ ದುಗುನಿ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು. MSP ಬಗ್ಗೆ ಎಲ್ಲಿ ಮಾತನಾಡಿಲ್ಲ, ಮಿನಿಮಮ್ ಸೆಲ್ಲಿಂಗ್ ಪ್ರೈಸ್ ಬಗ್ಗೆ ಎಲ್ಲಿ ಮಾತನಾಡಿಲ್ಲ. ಅವಾಗೆಲ್ಲ ಬಹಳ ಜೋರ ಭಾಷಣ ಮಾಡೋರು, ಅದರ ಬಗ್ಗೆ ಎಲ್ಲಿ ಮಾತನಾಡಿಲ್ಲ. ರೈತರ ಸಾಲ ಮನ್ನಾ ಬಗ್ಗೆನೂ ಎಲ್ಲಿ ಮಾತನಾಡಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.